ಹನ್ನೂರು ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣದ ತನಿಖೆಗೆ ಜಿಲ್ಲಾಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆ ಆದೇಶಿಸಿದ್ದಾರೆ. ಈ ತನಿಖೆಯ ಹೊಣೆಯನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರಿಗೆ ವಹಿಸಲಾಗಿದೆ. ತನಿಖೆಗೆ 7 ದಿನಗಳ ಅವಕಾಶ ನೀಡಲಾಗಿದ್ದು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವುದಾಗಿ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರು ಹೊನ್ನೂರಿನಲ್ಲಿ ತಿಳಿಸಿದರು. ಈಗಾಗಲೇ ತನಿಖೆ ಆರಂಭವಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಹಜೂರು ನಡೆಸಲಾಗಿದೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷಾ ವರದಿ ಬರಬೇಕಿದೆ. ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನು ಸಲ್ಲಿಸಲಾಗುವುದು ಎಂದು ಅವರು ಹೇಳಿದರು. ಪ್ರಕರಣದ ಬಗ್ಗೆ ಎಲ್ಲ ಆಯಾಮಗಳಿಂದಲೂ ತನಿಖೆ ನಡೆಸಲಾಗುತ್ತಿದ್ದು, ಸತ್ಯಾಂಶಗಳನ್ನು ಹೊರತಾಗಲಾಗುವುದು ಎಂದು ಅವರು ತಿಳಿಸಿದರು. ಸ್ಟಾರ್ಟ್ ಆಗಿದೆ. ನಂತರ ಎಲ್ಲ ಆಲ್ ಇನ್ಕ್ವೈರಿ ರಿಪೋರ್ಟ್ ಪೋಸ್ಟ್ ಮಾಡಿ ಎಲ್ಲ ರಿಪೋರ್ಟ್ ಮತ್ತೆ ವಿಸಿಟ್ ಮಾಡೋದು ಸರ್ ಆಗಿದೆ. ಫೋನ್ ಅಣ್ಣ ಫೋನು ಏನಿದೆ 7 days we have to wait for the post mortem report and report wait ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಅದಕ್ಕೆ ರಿಪೋರ್ಟ್ ಬರಲಿ. ಸ್ಪಾಟಲ್ಲಿ ಫೈರ್ ಆಗಿರೋದೇನಾದ್ರು ಇದೆಯಾ ನಾವು ಕಡೆ ಈಗ ಎನ್ಕ್ವೈರಿ ಚಾಲೂ ನಡೀತಾ ಇರೋದರಿಂದ ಇದರ ಬಗ್ಗೆ ಏನು ಹೇಳಲಾಗದು. ನೆಕ್ಸ್ಟ್ ಎನ್ಕ್ವೈರಿ ಟೇಕ್ ಮಾಡಿ ಅದರ ಬಗ್ಗೆ ಏನು ಲೆಕ್ಕ ಬೇಕು. 20 ಎನ್ಕ್ವೈರಿ ಆದ ಆಫ್ಟರ್